ಹಾಯ್, ಎಲ್ಲರಿಗೂ ನವೋದಯ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ತನಕ ಮಾಡಲ್ ಕ್ವಶನ್ ಪೇಪರ್ ಆರಂಭಿಸಿದೆ. ಇವತ್ತು ನೋಡ್ರಿ 2003ರ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ. ಯಾವ ರೀತಿ ಅನ್ನೋದನ್ನ ನೋಡ್ರಿ. ಮೊದಲನೇದು 1,34,015ರಲ್ಲಿ ಒಂದರ ಸ್ಥಾನ ಬೆಲೆಯ ವ್ಯತ್ಯಾಸ ಕೇಳಾರ. ಇಲ್ಲಿ ಏನ್ ಕೇಳಾರ? ಒಂದು ಲಕ್ಷ ಸ್ಥಾನಕ್ಕೈತಿ, ಇನ್ನೊಂದು ಯಾವ ಸ್ಥಾನಕ್ಕೈತಿ ಅಂದ್ರೆ 10 ಸ್ಥಾನಕ್ಕೈತಿ. ಹಾಗಾದ್ರೆ ಅವೆರಡರ ವ್ಯತ್ಯಾಸ ಅಂತಂದ್ರೆ ಈ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು ನೋಡ್ರಿ. ಒಂದೇದು 1,99,990 ಆಪ್ಷನ್ ಎ ಐತಿ, ಆಪ್ಷನ್ ಬಿ 99,990, ಆಪ್ಷನ್ ಸಿ 99,999, ಆಪ್ಷನ್ ಡಿ 9,990 ಹಾಗಾದ್ರೆ ಯಾವ್ದು ಬರ್ತೈತಿ ಅನ್ನೋದನ್ನ ನೋಡೋಣ. ನೋಡ್ರಿ, ಇಲ್ಲಿ ಮೊದಲನೇ ಒಂದು ಲಕ್ಷ ಸ್ಥಾನಕ್ಕೈತಿ, 1 ಲಕ್ಷ. ಎರಡನೇ ಒಂದು 10 ಸ್ಥಾನಕ್ಕೈತಿ, ಹಾಗಾದ್ರೆ 10. ಇಲ್ಲಿ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮೈನಸ್ ಮಾಡ್ಬೇಕು. 0 ಒಳಗೆ 0 ಕಳೆದ್ರೆ 0ನೇ ಬರ್ತೈತಿ. ಇಲ್ಲಿ ಮ್ಯಾಲೆ ನಾವು 10 ತಡ್ಕೋಬೇಕು. 10ರಾಗ 1 ಕಳೆದ್ರೆ 9, ಕೈಲಾಗುತ್ತೆ 1. 10ರಾಗ 1 ಕಳೆದ್ರೆ 9, 10ರಾಗ 1 ಕಳೆದ್ರೆ 9, 10ರಾಗ 1 ಕಳೆದ್ರೆ 9, ಇಲ್ಲಿ 1ರಾಗ 1 ಕಳೆದ್ರೆ 9. ಹಾಗಾದ್ರೆ 99,990 ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತೈತಿ. ಹಾಗಾಗಿ ಉತ್ತರ ಇದ್ಕೊಳ್ತು 9,990 ಆಪ್ಷನ್ ಬಿ. ನೋಡ್ರಿ, ಎರಡನೇ ಪ್ರಶ್ನೆ 77 30 40 ಮತ್ತು 50ರ ಲಸಾವ ಕೇಳೋಣ. ಆಪ್ಷನ್ ಎ 10, ಆಪ್ಷನ್ ಬಿ 120, ಆಪ್ಷನ್ ಸಿ 750, ಆಪ್ಷನ್ ಡಿ 600. ಹಾಗಾದ್ರೆ ಲಸ ಮಾಡಿ ನೋಡೋಣ. 30 40 50 ಯಾವುದೇ ಸಂಖ್ಯೆ ಇದ್ರೂ ಕೂಡ ಎರಡರಲ್ಲೇ ನಾವು ಮಾಡ್ತೀವಿ. 2ರಲ್ಲಿ 2 15, 2 20, 2 25, ಮತ್ತೆ 2ರಲ್ಲಿ 15 15, 2 10, 2 25 25, 2 15 15, 2 5 25. ಈಗ 3 ಮಧ್ಯ ಹೋಗ್ತೈತಿ. 3 5 5 25. ಈಗ ಯಾವ ಮಧ್ಯ ಹೋಗ್ತೈತಿ ಅಂದ್ರೆ 5 ಮಧ್ಯ ಹೋಗ್ತೈತಿ. 5 5 1 1 5 5 5. ಈಗ ಈ ಸಂಖ್ಯೆಗಳನ್ನ ನಾವು ಏನ್ ಮಾಡಬೇಕು? 2 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 3 ಗುಣ್ಲೆ 5 ಗುಣ್ಲೆ 5 ಇವುಗಳನ್ನ ಗುಣಿಸಿದಾಗ ನಾವು 2 4 4 8 8 3 24 24 25 60 65 600 ಬರ್ತೈತಿ. ಸರಿಯಾದ ಉತ್ತರ ಇಸ್ಕೊಳ್ತು ಆಪ್ಷನ್ ಡಿ ಆಗ್ತೈತಿ. ಸರಿಯಾದ ಉತ್ತರ ಆಪ್ಷನ್ ಡಿ 600 ಆಗ್ತೈತಿ. ನೋಡ್ರಿ, ಈಗ 78ನೇ ಲೆಕ್ಕ 2 ಗುಣ್ಲೆ 3 ಗುಣ್ಲೆ 5 ಕಾಮ 2 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 5 ಮತ್ತು 2 ಗುಣ್ಲೆ 5 ಗುಣ್ಲೆ 5 ಇದರ ಮಸ ಕೇಳೋಣ. ಇದ್ರ ಮಸ ಅಂದ್ರೆ ನಾವು ಮೊದಲ ಸ್ವಲ್ಪ ವಿಚಾರ ಮಾಡ್ರಿ. ನಾವು ಲಸ ಮತ್ತು ಮಸಕ್ಕೆ ಏನ್ ವ್ಯತ್ಯಾಸ ಐತಿ ಅಂದ್ರೆ ಒಂದೇ ಸಂಖ್ಯೆಯಲ್ಲಿ ಹೋಗುವಂತ ಅಂಕಿಗಳನ್ನ ನಾವೇನಂತ ಕರಿತೀವಿ? ಮಸ ಅಂತ ಕರಿತೀವಿ. 1 ಬರೋವರೆಗೆ ಮಾಡುವಂತ ಲೆಕ್ಕಗಳಿಗೆ ಲಸ ಅಂತೀವಿ. ಹಾಗಾದ್ರೆ ನಾವಿಲ್ಲಿ 2 × 5 2 × 5 2 × 5 ಇವು ಮೂರನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ 10. ಎಲ್ಲಾ ಕಡೆ ನೋಡ್ರಿ 2 ಗುಣ್ಲೆ 5 2 ಗುಣ್ಲೆ 5 2 ಗುಣ್ಲೆ 5 ಇಸ್ಕೊಟ್ಟು 10 ಇಸ್ಕೊಟ್ಟು 10 ಇಸ್ಕೊಟ್ಟು 10 10 ಬರ್ತೈತಿ. ಆಪ್ಷನ್ ಡಿ ಬರ್ತೈತಿ. ಆದ್ರೂ ಕೂಡ ನಿಮಗೆ ಸಮಂಜಸ ಅನ್ನಿಸ್ಬೇಕು ಅಂತಂದ್ರೆ ಈಗ ನಾವೇನ್ ಮಾಡ್ಬೇಕು? 2 2 ಮುಡ್ಲೆ 6 6 5 30 2 4 4 8 8 40 5 10 10 50. ಈ ತರನು ಕೂಡ ಮಾಡಿ ನೋಡ್ಬೋದು. ನೋಡ್ರಿ, ನಾನು ಈ ತರ ಇದು ಸಿಂಪಲ್ ಟ್ರಿಕ್ಸ್, ಇದನ್ನು ಕೂಡ ನಾವು ಮಾಡಿ ನೋಡ್ಬೋದು. ನೋಡ್ರಿ, ಈಗ ಯಾವುದೇ ಸಂಖ್ಯೆನ ನಾವು ಮಸ ಮಾಡ್ಬೇಕಲ್ಲ ಅದೇ ಸಂಖ್ಯೆ ತೋರಿ. 2ರಲ್ಲಿ ನೋಡ್ರಿ 2 15ರಲ್ಲಿ 2 20ರಲ್ಲಿ 2 25ರಲ್ಲಿ. ಈಗ 3 ಒಂದೇ ಸಂಖ್ಯೆಯಲ್ಲಿ ಹೋಗ್ಬೇಕಂದ್ರೆ ನಾವು ಯಾವುದನ್ನ ತಗೋತೀವಿ ಅಂತಂದ್ರೆ 5 ತಗೋತೀವಿ. 5 3
5 4 5 5 ಈಗ 5 2 10 ಇಲ್ಲಿಯೂ ಕೂಡ 10 ಇಲ್ಲಿಯೂ ಕೂಡ 10. ಹಾಗಾದ್ರೆ ನಮ್ಮ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಡಿ. ಆದರೆ ನಾವು ಇಷ್ಟು ಮಾಡೋಕ್ಕಿಲ್ಲ, ಎಕ್ಸಾಮ್ನಲ್ಲಿ ಈ ಥರವನ್ನ ತಿಳ್ಕೊಂಡ್ವಿ ಅಂತಂದ್ರೆ ಭಾರಿ ಈಸಿ, ಒಂದೇ ಒಂದು ಸೆಕೆಂಡಲ್ಲಿ ಅದು ಲೆಕ್ಕದ ಉತ್ತರ ಯಾವುದು ಅಂತ ನಮ್ಗೆ ಗೊತ್ತಾಗ್ತದೆ. ಸಮಯ ಕೂಡ ನಾವು ಮುಂದಿನ ಲೆಕ್ಕಕ್ಕೆ ಉಳಿಸ್ಬೋದು. ಹಾಗಾಗಿ ಆಪ್ಷನ್ ಡಿ 2 × 5. ನೋಡ್ರಿ, ಒಬ್ಬನು 1 ಡಜನ್ ಪೆನ್ಸಿಲ್ಗಳನ್ನು 24 ರೂಪಾಯಿಗಳಿಗೆ ಕೊಂಡನು. ಅವುಗಳಲ್ಲಿ 2 ಕಳೆದವು. ಉಳಿದವುಗಳನ್ನು ಮಾರಿದಾಗ ಅವನಿಗೆ ಎಷ್ಟು ಸಿಕ್ತು ಅಂತಂದ್ರೆ 4 ರೂಪಾಯಿ 50 ಪೈಸೆ ಲಾಭ ಆಯಿತು. ಹಾಗಾದ್ರೆ ಪೆನ್ಸಿಲ್ಗಳನ್ನು ಮಾರಿದ ಬೆಲೆ ಎಷ್ಟು? ಅವನು ಎಷ್ಟಕ್ಕೆ ಮಾರಿದ? 1 ಡಜನ್ ಪೆನ್ಸಿಲ್ಗಳನ್ನು 24 ರೂಪಾಯಿ ಅಂದರೆ 1 ಡಜನ್ ಅಂದರೆ 12. 12 ಪೆನ್ಸಿಲ್ಗಳಲ್ಲಿ 2 ಪೆನ್ಸಿಲ್ಗಳು ಕಳೆದವು. 12 ಪೆನ್ಸಿಲ್ಗಳಲ್ಲಿ 2 ಕಳೆದವು ಅಂತಂದರೆ ಎಷ್ಟು ಉಳಿದು? 10 ಪೆನ್ಸಿಲ್ ಉಳಿದು. ಆ 10 ಪೆನ್ಸಿಲ್ಗಳನ್ನು ಅದರಲ್ಲಿ ಎಷ್ಟು? 24 ರೂಪಾಯಿಗಳಿಗೆ. ನೋಡ್ರಿ, ಅವ ಎಷ್ಟಕ್ಕೆ ಮಾರಿದಂತಂದ್ರೆ 24 ರೂಪಾಯಿಗಳಿಗೆ ಕೊಂಡು ಆಮೇಲೆ ಅವನಿಗೆ 4 ರೂಪಾಯಿ 50 ಪೈಸೆ ಲಾಭ ಆಯಿತು. ಹಾಗಾದರೆ ಎಷ್ಟು ಲಾಭ ಆಯಿತು ಅಂತಂದರೆ 24 ರೂಪಾಯಿ ಪ್ಲಸ್ 4 ರೂಪಾಯಿ 50 ಪೈಸೆ. ಎರಡನ್ನ ನಾವು ಪ್ಲಸ್ ಮಾಡಿದಾಗ 50.8 28 ರೂಪಾಯಿ 50 ಪೈಸೆ ಲಾಭವಾಯಿತು. ಹಾಗಾದರೆ ಅವನಿಗೆ ಲಾಭವಾದದ್ದು, ಅವನಿಗೆ ಪೆನ್ಸಿಲ್ಗಳನ್ನು ಮಾರಿದ ಬೆಲೆ ಎಷ್ಟು ಇಸ್ಕೊಟ್ಟು ಅಂದರೆ 28 ರೂಪಾಯಿ 50 ಪೈಸೆ. ಆಪ್ಷನ್ ಸಿ ಆಗ್ತಿತ್ತು ಉತ್ತರ.